ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ನನ್ನ ಬರ್ತ್ಡೇ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ನನ್ನ ಬರ್ಡೇ ಔಟ್ಫಿಟ್ ತೋರಿಸ್ತೀನಿ. ಲಿಂಕ್ ನೋಡೋಣ ಸಿಕ್ಕಿದ್ರೆ ಕೊಡ್ತೀನಿ. ಯಾಕಂದರೆ ಇದು ನಾನು ಅಂಗಡಿಲಿ ತೊಗೊಂಡಿದ್ದು ವೆಸ್ಟ್ ಸೈಡಲ್ಲಿ. ಕಾಟನ್ ಬಟ್ಟೆ ಒಂಥರ ಶೆಕೆಗೆ ಚೆನ್ನಾಗಿರುತ್ತೆ. ಇದ್ರ ಮೇಲೆಲ್ಲ ಈ ಥರ ಸ್ಟ್ರಾಬೆರಿ ಇದೆ. ಆ್ಯಂಡ್ ಇಲ್ಲಿ ಒಂಥರ ಈ ರಫಲ್ ನೆಕ್ ಡೀಟೇಲ್ ಅಷ್ಟೇ, ಸಿಂಪಲ್ ಈ ಸತಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಬ್ಬಿ? ಸೊ ನೀನು ಸೆಲೆಕ್ಟ್ ಮಾಡಿದ್ದು ಹೇಳು. ಶೆಕೆ ಹಂಗೂ ನೋಡಿ, ಫ್ಯಾನ್ ಹಾಕಿದ್ದೀನಿ. ನಿಮ್ಗೇನು ಜ್ವರ ಸೌಂಡ್ ಬರ್ತಾಯಿದೆಯೋ ಗೊತ್ತಿಲ್ಲ, ಬಟ್ ಫ್ಯಾನ್ ಹಾಕಿದ್ದೀನಿ. ಹೇಳು ಬೇಬಿ, ಏನು ಅನಿಸುತ್ತೆ? 31 ಆಯ್ತಾ ಅಂತ. ವಯಸ್ಸಾಯ್ತು ಅಂತ. ಅಪ್ಪ, ನನಗೂ ಒಂಥರ ಈ ನಂಬರೇ ಒಂಥರ ಅನ್ನಿಸ್ತಾ ಇದೆ. ಇವತ್ತು ನನ್ನ ಫ್ರೆಂಡ್ ಮೇಘನ ಫೋನ್ ಮಾಡಿಲ್ಲ, ಅವಳು ಅಂತ ಇದ್ದು 31st ಬರ್ಡೇ ಅಂತ. ಆ ಒಂದು 31st ಅಂತ ನಂಬರ್ ಕೇಳೋಕ್ಕೆ ನಿಜ ಭಯ ಆಗುತ್ತೆ. ಯಪ್ಪ 31 ಆಗೋಯ್ತಪ್ಪ ಅನ್ನೋ ಥರ. ಬಟ್ ಒಂಥರ ಚೆನ್ನಾಗಿದೆ. 31 ಇಯರ್ಸ್ಗೆ ನಾವು ಎಲ್ಲಿವರೆಗೂ ಬಂದಿದ್ದೀವಿ ಅಂತ. ನೀನು ನನ್ನ ಫಸ್ಟ್ ಬರ್ಡೇ ಮಾಡಿದಾಗ ನಾನು ಎಷ್ಟು ಏಜು? 23. ಡಬ್ಬ ನೀನು. 23 ಅಲ್ಲ, ಮತ್ತೆ ನಾನು ಮದ್ವೆ ಆದಾಗೆ 21. ಅರ್ಥ ಮಾಡ್ಕೊ. 20. ಚೈಲ್ಡ್. ನನ್ನ ಫಸ್ಟ್ ಬರ್ಡೇ ಮಾಡಿದಾಗ ನಾನು 20 ಇಯರ್ಸು. ಅವ್ನು ಮದುವೆ ಆದಾಗೆ 21. ಇವಾಗ 31. ಅಂದರೆ ನೆಕ್ಸ್ಟ್ ಇಯರ್ ಫೆಬ್ರವರಿಗೆ ನಮಗೆ 10 ಇಯರ್ಸ್ ಮ್ಯಾರೇಜ್ ಆ್ಯನಿವರ್ಸರಿ ಆಗುತ್ತೆ. ಎಂಗೇಜ್ಮೆಂಟ್ ಆಗಿ 10 ವರ್ಷ ಆಗಿದೆ. ಲವ್ ಮಾಡಿ 12 ವರ್ಷ ಆಗಿದೆ. ಯಪ್ಪ, ಅವಾಗಿಂದ ನಾನು ನಿನ್ನ ಜೊತೆನೇ ಇದ್ದೀನಿ ನೋಡು. ಇಷ್ಟು ಲಾಂಗ್ ಜರ್ನಿ. ಬಟ್ ಹಂಗೆ ಅನಿಸಿಲ್ಲ, ಚೆನ್ನಾಗಿ ಅನಿಸ್ತು. ಎಷ್ಟು ಬೇಗ ಟೈಮ್ ಹೋಯ್ತು ಅಂತ ಅನಿಸಿದೆ. ಖುಷಿ ಆಗುತ್ತೆ. ಇವಾಗೊಬ್ಬ ಮಗ ಇದ್ದಾನೆ, ನಮ್ಮ ಡ್ರೀಮ್ಸ್ ಎಲ್ಲ ನಾವು ಫುಲ್ಫಿಲ್ ಮಾಡ್ತಾಯಿದ್ದೀವಿ. ಒಂಥರ ಚೆನ್ನಾಗಿ ಅನಿಸುತ್ತೆ ಈ ಸತಿ ಬರ್ಡೇ ಅಲ್ವಾ? ನಿಜ ಹೇಳ್ಬೇಕಂದ್ರೆ ಒಂಥರ ಚೆನ್ನಾಗಿದೆ, ಸಿಂಪಲ್. ನಾನು ಸುನಿ ಕೇಕ್ ತಂದರು. ಯಾವಾಗ ಕೇಕ್ ತಂದು ಹೇಳಿ ನೀನು? ನಿನ್ನೆ ಸಂಜೆ ಕೇಕ್ ತಂದಿದ್ದು. ಇವಾಗ ಟೈಮ್ ಬಂದ್ಬಿಟ್ಟು 3:30 ಮಧ್ಯಾಹ್ನ, ನನ್ನ ಬರ್ಡೇ ದಿನ. ನಾನು ರಾತ್ರಿ 12 o'clockಕ್ಕೆ ಕೇಕ್ ಕಟ್ ಮಾಡ್ಸೋಣ ಅಂತ ತಂದರು. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಜಾಸ್ತಿ ಜೋರು ಮಳೆ ಅಲ್ವಾ, ಹಾಗಾಗಿ ಬೇಗನೆ ತರಿಸ್ಕೊಂಡ್ರು ಆರ್ಡ್ರ್ ಮಾಡಿ. ಆಮೇಲೆ ನೋಡಿದ್ರೆ ನಾನು ರಾತ್ರಿ ಇವ್ನು ಮಲ್ಕೊಂಡ್ಬಿಟ್ಟಿದ್ದ. ಪಾಪ ಅದನ್ನು ಮಧ್ಯಾಹ್ನ ರಾತ್ರಿಯಲ್ಲಿ ಎಬ್ರಿಸಿದ್ರೆ ಅದು ಕ್ರ್ಯಾಂಕಿ ಆಗಿರುತ್ತೆ. ಅವ್ನು ಬಿಟ್ಟು ಕೇಕ್ ಕಟ್ ಮಾಡೋಂಗಿಲ್ಲ. ನಾನು ಕೇಕ್ ಕಟ್ ಮಾಡ್ತೀನಿ, ನಾನು ಪಾಪಿ ಯಾವ ಮಾಡ್ತೀನಿ ಅಂತ ಅದು ಪ್ರೀತಿಯಿಂದ ಹೇಳುತ್ತೆ. ಸರಿ, ನಾನು ಸುನಿಗಂದೆ ನಾನು ಹುಟ್ಟಿದ್ದೆ ಬೆಳಗ್ಗೆ 8:00ವರೆಗೆ. ಸೊ ಹಾಗಾಗಿ ರಾತ್ರಿ 12 ಗಂಟೆಗೆ ಯಾಕೆ ಕಟ್ ಮಾಡೋದು, ಸುಮ್ಮನೆ ಇರೋ, ಅವನು ಎದೊಳ್ಳಿ ಬೆಳಗ್ಗೆ ಕಟ್ ಮಾಡೋಣ ಅಂದ್ಕೊಂಡೆ. ಬಟ್ ಬೆಳಗ್ಗೆಯಿಂದನೂ ನಾನು ಇನ್ನೂ ಕೇಕ್ ಕಟ್ಟೇ ಮಾಡಿಲ್ಲ. ಬೆಳಗ್ಗೆ ಎದ್ವಿ, ಮನೇಲಿ ಪೂಜೆ ಎಲ್ಲ ಆಯಿತು. ನೀವು ನಾನು ತೋರಿಸ್ತೀನಿ ಇವಾಗ ಬೆಳಗ್ಗೆಯಿಂದ ಏನೇನು ಆಯಿತು ಅಂತ ಗ್ಲಿಮ್ಸು. ಹೇಳೋದಕ್ಕಿಂತ ನಿಮಗೆ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆಯಿಂದ ಏನೇನಾಯಿತು ಅಂತ ನೋಡ್ಕೊಂಬನ್ನಿ. ಇವಾಗ ಅವನು ಇನ್ನೂ ಮಲಗಿದ್ದಾನೆ. ಅವನು ಎದ್ದು ಬಂದಮೇಲೆ ಕೇಕ್ ಕಟ್ಟಿಂಗ್ ಮಾಡೋಣ. ಆ್ಯಂಡ್ ಇನ್ನು ಹಾಫ್ ಡೇ ನನ್ನ ಬರ್ಡೇಗೆ ಹೇಗೆ ಹೋಗುತ್ತೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಓಕೆ. ಲೈಟರ್ ಮುಟ್ತೀನಿ ನಾನು. ಇಡಲಿ ಗಲೀಜ ಹಂಗೆಲ್ಲ ಮುಟ್ಟಬಾರ್ದು ಕಣ. ಕೈ ನೋಡು. ಹೇಳೋ ಒಕ್ಕಳಕೊಂಡ ಎತ್ಕೊಂಡಲ್ಲ ಪೂಜೆ ಮಾಡ್ಬೇಕಲ್ಲಿ. ಸೂರ್ಯಕೋಟಿ ಸಮಪ್ರಭ ಕುರುಮೇದೇವ ಸರ್ವಕಾರ್ಯೇಷು ಸರ್ವದಾ ಗುರು ಬ್ರಹ್ಮ ಬೇರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ. ಹೇಳು. ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಮೇಂದ್ರ
ಗುರುವೇ ನಮಃ. ಇದು ಕೊಡುತ್ತೆ. ಅನ್ನಪೂರ್ಣೆ ನಮ್ಮ ಹೊರಗೆ ಕಲ್ತಿಲ್ಲ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಇರು ಕೊಡುತ್ತೆ. ಹಚ್ಬೇಕಿರೋ ಹೇಳೋವರೆಗೂ ಇರೋ ಹಂಗಲ್ಲ ಕಣೋ. ಇಡೋಲಿ ಕೈಯೆಲ್ಲ ಗಲೀಜಾಗುತ್ತೆ, ಔಷಧಿ ಆಗುತ್ತೆ ಅದು. ಇಲ್ಲಿ ಅಷ್ಟೇ ಆಟ ಆಡೋದಲ್ಲ, ಇಟ್ಕೊಂಡು ಕೈ ಮುಗಿ. ನೀನು ಆಟ ಆಡೋ ಅಂತ ಇದೀವಿ ಅದಲ್ಲ ದೂರ ಇಟ್ಕೋ ತಲೆ ಹೊಡಿ. ಅಷ್ಟೇ ಇತ್ತು. ಇರೋ ಹೋಗೋಣ ಬಂದೆ ತಡ ಒಂದು ನಿಮಿಷ ಬಂದೆ. ಸುನಿ ಏನು ಮಾಡವನೆ, ಅದನ್ನ ನೋಡ್ಕೊಂಡು ಮುಂದೆ ಬಂದವನೆ. ಈ ವೈಟ್ ನಾಯಿಗೆ ಟಚ್ ಆಗ್ಬಿಟ್ಟೈತಿ. ಆ ನಾಯಿ ಅವ್ನು ಬರ್ತಾಯಿದ್ರೆ ಎದ್ರುಕೊಂಡು ಓಡೋಯ್ತೈತಿ. ಇವಾಗ ದೇವಸ್ಥಾನದ ಪ್ರಸಾದ ಕೊಟ್ಬಿಡು ಸುನಿ, ಹೋಗ್ಲಿ. ಇಲ್ಲ ಬಿಡಲ್ಲ ಇದು. ನೀನೊಂದು ಸ್ವಲ್ಪ ಎತ್ಕೊಬಿಡು. ಕಲ್ ಸಕ್ಕರೆ ಕೊಟ್ಟರು, ಅದು ಖಾಲಿ ಆಗೋವರೆಗೂ ನೆಮ್ಮದಿ ಇಲ್ಲ ಹಣ್ಣಂಗೆ. ಚೆಲ್ಬೇಡಪ್ಪ, ಇರುವೆ ಬರ್ತದೆ. ಎಲ್ಲೋಗಿದ್ವಿ ನಾವು ಇವತ್ತಾಗ? ಕೇಳ್ಕೊಂಡ ಮಮ್ಮಿನ ಕೇಳ್ಕೊಂಡ? ಏನಂತ ಕೇಳ್ಕೊಂಡೆ? ಹಾಂ ಹಾಂ ಕಾಪಾಡಪ್ಪ ಅಂತ ಕೇಳ್ಕೊಂಡ? ಹೇಳು. ಚೆನ್ನಾಯ್ತಲ್ಲ?
ಇನ್ನ ತಿರ್ಗಾ ವಾಂತಿ ಮಾಡಿಟ್ಟೈತಿ. ಯಾಕೆ ಸಿಕ್ಕಲ್ಲ ಹೊಟ್ಟೆ ಅದೊಂದೊಂಥರ ಪೆಡಿಗೆ ಹಾಕಿ ಚೆನ್ನಾಯ್ತಲ್ವ ದರ್ಶನ? ಚೆನ್ನಾಗಿ ಮಾಡಿದ್ರು ಅಲಂಕಾರ ವೆಂಕಟೇಶ್ವರ. ಹಾಕೊಂಬಂದ್ರಲ್ಲ ಲಾಕಿ ಬೆಳಗ್ಗೆಯಿಂದ ಹೇಗೋಯ್ತು ಅಂತ. ಬೆಳಗ್ಗೆ ನಾನು ಸಿಂಪಲ್ ಕುರ್ತಿ ಹಾಕ್ಕೊಂಡಿದ್ದೆ, ಅದು ಬಂದ್ಬಿಟ್ಟು ಮ್ಯಾಕ್ಸ್ದು. ಈಗ ಹಾಕ್ಕೊಂಡಿರೋದು ವೆಸ್ಟ್ ಸೈಡ್ದು ಡ್ರೆಸ್ಸು. ಆ್ಯಂಡ್ ಕೂದಲನ್ನ ಸುಮ್ಮನೆ ಈ ಥರ ಸಾಫ್ಟ್ ಕರ್ಲ್ ಮಾಡಿದ್ದೀನಿ. ಈ ಥರದ್ದು ಪುಟಾಣಿ ಕ್ಯೂಟ್ ರೆಡ್ ಕಲರ್ದು ಬೋ ಹಾಕ್ಕೊಂಡಿದ್ದೀನಿ. ಈ ಡ್ರೆಸ್ಸಲ್ಲಿ ಸ್ಟ್ರಾಬೆರಿ ಇದೆಯಲ್ಲ, ಮ್ಯಾಚಿಂಗ್ ಆಗುತ್ತೆ ಅಂತ ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದೆಲ್ಲ ಶೆಕೆಗೆ ಹೋಗ್ತಾಯಿದೆ. ಇನ್ನು ಮೇಕಪ್ ಬಗ್ಗೆ ಏನು ಜಾಸ್ತಿ ಏನು ಕೇಳ್ಬಿಡಿ, ಒಂಚೂರು ಇವತ್ತು ಮ್ಯಾಚ್ ಆಗೋ ಥರ ಒಂದು ಸ್ವಲ್ಪ ಡಾರ್ಕ್ ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಅಷ್ಟೇ. ಆ್ಯಂಡ್ ಜ್ಯುವೆಲ್ರಿ ಎಲ್ಲ ಏನಿಲ್ಲ, ನಾನು ಡೈಲಿ ವೇರ್ ಮಾಡೋ ಅಂಥ ಜ್ಯುವೆಲ್ರೀಸ್ನೇ ಹಾಕಿರೋದು. ಅದ್ರ ಜೊತೆ ನಾನು ವಾಚ್ ಹಾಕಿದ್ದೀನಿ. ಆ್ಯಂಡ್ ಹೊಸ್ದಾಗೆ ತೊಗೊಂಡಲ್ಲ ಮೊನ್ನೆ ಈ ಸೈಡ್ ಇಯರಿಂಗು, ಕಾಣಿಸುತ್ತೆ ನಿಮಗೆ? ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಇದು ನಾನು ಕಾಣಿಸ್ತಾ ಇದೆಯಾ? ಹೋಪ್ಸೋ ಕಾಣಿಸ್ತಾ ಇದೆ ಅಂತ. ಇದು ನನ್ನ ಸೈಡ್ ಇಯರಿಂಗು. ಇದೊಂದು ಚೇಂಜ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಷ್ಟೇ. ನನ್ನ ಬಳೆ, ಬ್ರೇಸ್ಲೆಟ್, ಉಂಗುರಗಳು. ಆ್ಯಂಡ್ ತುಂಬ ಜನ ಈ ಉಂಗುರನ ಕೇಳ್ತಾ ಇರ್ತೀರ. ಇದು ಗೋಲ್ಡೇ, ಬಟ್ ತುಂಬ ವರ್ಷ ಆಗಿದೆ ಇದನ್ನು ತೊಗೊಂಡು. ಈ ಕೈಗೆ ಹಾಕ್ಕೋಬೇಕಂತ ಏನು ತೊಗೊಂಡಿಲ್ಲ, ಬಟ್ ಈ ಕೈಗೆ ಹಾಕ್ಕೊತೀನಿ, ನನಗೆ ಅದು ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನು ನಾನು ಹಾಕ್ಕೊತೀನಿ. ಒಂದಷ್ಟು ಜನ ಅಲ್ಲಿ ಹಾಕೋಬಾರ್ದು ಅಂತ ಕೂಡ ಹೇಳ್ತಾರೆ. ಅವ್ರವ್ರ ನಂಬಿಕೆ. ನನಗೆ ಅದು ಹಾಕೊಂಡಾಗ ಒಳ್ಳೆಯದಾಗಿದೆ ಅಂತ ಅನಿಸುತ್ತೆ, ಹಾಗಾಗಿ ಹಾಕ್ಕೊತೀನಿ ಅಷ್ಟೇ. ಈಗ ವೀರು ಇನ್ನೂ ಮಲಗಿದ್ದಾನೆ. ಅವನು ಎದ್ದ ಮೇಲೆ ಕೇಕ್ ಕಟಿಂಗ್ ಮಾಡಿ ಆಚೆ ಎಲ್ಲಾದರೂ ಹೋಗೋಣ ಅಂತ ಇದ್ದೀವಿ. ಸೊ ಎಲ್ಲೋಗ್ತೀವಿ ಏನು ಅಂತ ತೋರಿಸ್ತೀನಿ. ನಂದು ಕಳ್ಳ ಬೇಬಿಯವನು ನಂದು, ನಿಂದಲ್ಲ ನಂದು. ಓಕೆನಾ? ಅದು ಮೆಲ್ಟ್ ಆಗಿರೋದಲ್ಲ, ನೀನ್ ಇಟ್ಟಾಗ ಅವ್ನು ಸರಿಯಾಗಿ ಇಟ್ಟಿಲ್ಲ. ಅದು ಅವ್ನು ಹಿಂಗೆ ತಂದ್ಕೊಟ್ಟು ಹಂಗೆ ನಾನು ಇಟ್ಟ. ನೀನು ನೋಡ್ಬೇಕಿತ್ತು ಅವಾಗೇನೆ. ಇದನ್ನೇನಿಲ್ಲ ಹಿಂಗೆ ಮಾಡೋದು. ನಮ್ಮ ಅತ್ತೆಗೆ ಒಂದ್ಸತಿ ಕೇಕ್ ಮೊನ್ನೆ ಬರ್ಡೇ ಕೇಕ್ ತರಿಸಿದೀನಿ, ಅದು ಫುಲ್ ಮೆಲ್ಟ್ ಆಗ್ಬಿಟ್ಟಿದೆ, ಎಲ್ಲ ಕಿತ್ತೋಗ್ಬಿಟ್ಟಿದೆ. ವಿಡಿಯೋ ಮಾಡ್ಬೇಕಾದ್ರೆ ಬರೀ ಆ ಕೇಕ್ ಎಲ್ಲ ಸ್ವಲ್ಪ ಮರೆ ಇದು ಮೆಲ್ಟ್ ಆಗೋಗಿದೆ. ಚಾ ಕೊಡು. ಬಿಡು ಹಂಗೆ ಇಲ್ಲ, ಸ್ವೀಟ್ ತಿನ್ನಲ್ಲ ಅವನು. ಅಂತಾನೆ ಇವಾಗ ನಾನಾ ಅದು ನೋಡಕ್ಕೆ ಸ್ಟಾರ್ಟಿಂಗ್ ಒಂಚೂರು ಹಂಗೆ ಟೇಸ್ಟಿಂಗು, ಆಮೇಲೆ ತಿನ್ನಲ್ಲ ಅವನು. ಬೇಬಿ ತೆಗಿಯಕ್ಕಾಗಲ್ಲ ಅನ್ಸುತ್ತೆ ರ್ಯಾಂಪರು. ಅದು ತೆಗೆದ್ರೆ ಹಿಂಗೆ ಅದು ಚೀಸ್ ಕೇಕ್ ಅಲ್ಲ, ಅದಕ್ಕೆ ಸರಿ ಇದೆತ್ಕೋ. ಬಟ್ ಅದು ಸ್ಪೂನಲ್ಲಿ ತಿನ್ನಂಗಿದ್ರೆ ನೋಡು. ವೀರು ಯಾರ್ದು ಬರ್ತಾಳೆ? ಬೇಬಿ ಚೆನ್ನಾಗಿದ್ದೀರ, ಅದೊಂದು ರೀಲ್ಸ್ ಮಾಡ್ತಾ ಇದೆ. ಯಾರು? ಅದ ಈ ಸೈಡಿಂದ ಹಂಗೆ, ಈ ಸೈಡಿಂದ ಇಟ್ಸ್ ಎ ನ್ಯೂ ಡೇ, ಇಟ್ಸ್ ಎ ನ್ಯೂ ಲೈಫ್ ಅಂತ. ಲೈಟ್ ಕೊಡೋ ಅವಿ. ಯಾವುದು ಅಲ್ಲೇ ಐತಲ್ಲಮ್ಮ, ಅದ್ರಲ್ಲಿ ಹಚ್ಚಕ್ಕಾಗುತ್ತಾ? ಹಾ ನೋಡಮ್ಮ, ಯಾಕಾಗಲ್ಲ? ಬಾ ಬೇಬಿ, ಕಟ್ ಮಾಡು. ಬಾ ಬೇಬಿ ಕುಚಿ. ಇರು ನಿಮಿಷ ಇರು, ವಿಶ್ ಮಾಡ್ಕೋತೀನಿ. ವಿಡಿಯೋ ಬೇಕು ಇರು. ವಿಶ್ ಮಾಡ್ತಾ. ಅಯ್ಯೋ ಓಕೆ, ಗೋ ಫಾರ್ ಇಟ್. ಮಾಡೋಣ. ಹ್ಯಾಪಿ ಬರ್ತ್ಡೇ ಟು ಹ್ಯಾಪಿ ಬರ್ತ್ಡೇ ಟು ಯು. ನಾನು ಮಾಡ್ತೀನಿ, ತೋರಿಸ್ತೀನಿ. ಲೇಟ್ ತೋರಿಸ್ತೀನಿ.
ಇದು ವೆಯ್ಟ್ ಬೆಳಿಗ್ಗೆ ಮಾಡಿದ್ರೆ ಸಾಕಾಗಿರೋದು ಸ್ಪೂನ್ ತಗೋ ಅಲ್ವಾ? ಬೆಳಿಗ್ಗೆ ತರಿಸಿದ ಅದನ್ನ ನಿನ್ನೆ ರಾತ್ರಿ ಕಟ್ ನಾನು ಮಾಡಿ ರಾತ್ರಿ 12 o'clock ಮಾಡೋಣ ಅನ್ನ ವೀರು ಮಲಗಿದ್ದ. ನಾಳೆ ಮಾಡೋಣ ಸುಮ್ಮನೆ ಅವ್ನು ಎದ್ಮೇಲೆ. ಇಲ್ಲಿ ಮಾಡಮ್ಮ, ಇಲ್ಲಿ ನೋಡು, ಇಲ್ಲಿ ಮಾಡು, ಈ ಕಡೆ ಬಾ, ಈ ಸೈಡ್ ಬಾ. ಸ್ಪೂನ್ ತಗೋ ಬಂದ್ಬಿಡ ಅಬ್ಬಿ, ಸ್ಪೂನಲ್ಲಿ ಎತ್ಕೊಂಡ್ಬಿಡೋಣ ಬೆಸ್ಟ್. ಸುಮ್ಮನೆ ಕಟ್ ಮಾಡ್ತೀನಿ. ಹಿಂಗ್ ಒಳಗಡೆ ಮಾಡು. ಅವನೇ ಮಾಡು. ಪಾಪಿ ಯಾರ್ದು ಮುಂಚೆ ಹ್ಯಾಪಿ ಬರ್ಡೇ ಅನ್ನಕ್ ಗೊತ್ತಾ ಇರಲಿಲ್ಲ. ಪಾಪಿ ಅವನು ಅಲ್ಲ ಇಲ್ಲಿ ಮಾಡಿ ಇಟ್ಕೊಳಕ್ಕೆ ಬಿಡ್ತಲ್ಲ ಅವನು. ಆಯ್ತು ಮಾಡ್ಲಿ ಬಿಡ ಅವನೇ ಮಾಡ ಮಾಡು ಹಂಗ. ನಾನ್ ಮಾಡ್ತೀನಿ. ನಿಂದಾಯ್ತು ಈಗ ನಂದು. ನಿಂದ ಆಯ್ತು ತಾಳು. ಹ್ಯಾಪಿ ಬರ್ಡೇ ಟು ಯು. ಅಷ್ಟೇ. ಸ್ಪೂನ್ ಬೇಡ ಸ್ಪೂನ್ ಇರ ಅದು ಇದ್ರಲ್ಲೇ ಇಲ್ಲೇ ಕೊಡುತ್ತೆ ಮಮ್ಮ. ಹಂಗೆಲ್ಲ ಮಾಡಬಾರ್ದು ಇದು. ಈ ಸೈಡ್ ಬಾ, ಈ ಸೈಡ್. ಅಲ್ಲ ಮಮ್ಮ ತಿನ್ಸೋ. ಅವನೇ ತಿಂತಾವನೆ. ಮಮ್ಮ ತಿನ್ಸೋ, ಮಮ್ಮಗೆ. ತಿನ್ಸೋ, ಪರವಾಗಿಲ್ಲ. ಹ್ಯಾಪಿ ಬರ್ಡೇ ಅಂತ ಹೇಳೋ. ಥ್ಯಾಂಕ್ ಯು. ಇನ್ನೊಂದು ಸ್ಪೂನ್ ತಗೋ. ಹ್ಯಾಪಿ ಬರ್ಡೇ. ಬೀಳಿಸ್ಬಿಟ್ಟ. ಐಸ್ ಕ್ರೀಮ್ ತಗೊಂಡ್ರಷ್ಟು ಐಸ್ ಕ್ರೀಮ್ ತಿನ್ನಲ್ಲ. ಆಮೇಲೆ ಚಾಕ್ಲೇಟ್ ಇರುತ್ತಲ್ಲ ಅದು ಮಾತ್ರ ತಿಂತಾನೆ. ಚೆನ್ನಾಗಿದೆ. ನೀನು ಇನ್ನೂ ತರ್ಬೇಕು ಪ್ಲೇಟು. ನಿನ್ನೆ ಕಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್. ವೀರು ಹಚ್ಚಬಿಡು ಪ್ಲೀಸ್. ಕೊಡಿ. ಏಯ್ ಅತ್ತೆ ಬಿಟ್ಟು ಯಾಕೆ ಈ ಕ್ಯಾಂಡಲ್ ಬೇಡ. ಚೆನ್ನಾಗಿದೆ ಅದೇ ಹೇಳ್ದಂಗೆ ನೀನು. ಏನೇನೇ ಮಾಡಬೇಕು. ನೆನ್ನೆ ನೈಟೇ ಮಾಡ್ಬಿಟ್ಟಿದ್ರೆ ಸರಿ ಹೋಗಿದ್ದು. ಅಯ್ಯೋ ಅಮ್ಮ ಹಂಗ ಪ್ಲೇಟ್ ಕೊಟ್ಬಿಡಮ್ಮ. ಅದು ಇನ್ನೊಂದು ಚಿಕ್ಕದ ಎತ್ಕೊಂಡ್ಬಿಡ್ತೀನಿ ಈಗ. ಇದೇನೋ ವೀರು ಹಂಗೆಲ್ಲ ಮಾಡಬಾರ್ದು ವೀರು. ಅಣ್ಣ ಅದೇ ಕ್ಯಾಂಡಲ್ ಕೊಡಿ ಸುಮ್ಮನೆ. ಅಲ್ಲ ಇಲ್ಲಿ ಇದೆಯಲ್ಲ ಅಲ್ಲ ಅದು ಇದೆಲ್ಲ ಇವಾಗ ಅದು ಇಲ್ಲ ಸಾಕು ಸುಮ್ಮನೆ ಏನಕ್ಕೆ. ಬೇಬಿ ನಿಮ್ಸೆಕ್ ತಾನೆ ಕೊಡಿ. ಚಾಕ್ಲೇಟ್ ಹಾಕ್ಬಿಡಮ್ಮ ಪ್ಲೇಟ್ಗೆ. ಇದಕ್ಕೆ ಅಲ್ಲಿ ಇರ್ತೀನಿ, ಕಿಚನ್ ಅಲ್ಲಿ ಇರ್ತೀನಿ, ಕಟ್ ಮಾಡಿ. ನಿಮಗಿದು ಇಲ್ಲ. ಬಾ. ಲೈಟರ್ ಬೇಬಿ ಡೆಂಟ್ ಬಂದ್ಮೇಲೆ ಕೂಡ ಇದು. ಅದಕ್ಕೆ ಹೇಳಿದ್ದು ಆಮೇಲೆ ಬಿಡು, ಅದು ತಟ್ಟೆಯಲ್ಲಿ ಇಡ್ಬೇಕು ಬಿಡು. ಲೈಟರ್ ಕೊಡಿ. ಇಲ್ಲ ಅಲ್ಲೇ ಇಲ್ಲೇ ಇದೆ. ಇಲ್ಲ ಒಂದು ತಟ್ಟೆ ಕೊಡು, ರೌಂಡ್ ತಟ್ಟೆ. ನಿಂತ್ಕೋ, ನಾನು ವಿಡಿಯೋ ಮಾಡ್ತೀನಿ. ಇದ್ಕೊಡು ನಮಗೆ. ಹೆಂಗಿದು ಇವ ಭಯ ಆಗುತ್ತೆ. ಇದೇನು ಇದೇಂತಕ್ಕೆ ಇದು ಸಲಕ್ಕೆ ನನಗೆ ಇರುತ್ತೆ. ಸರಿ ಅಲ್ಲಿ ನಿಂತ್ಕೋತೀಯಾ? ಇದು ಅಭಿಲಿ ಅಡ್ಡ ಬರುತ್ತೆ. ಇಲ್ಲ ಅಲ್ಲೋಗು ಅಜ್ಜಿ ಹತ್ರ ತಿನ್ನೋ. ಅವನೊಂದು ಚಿಕ್ಕ ಬೌಲ್ಗೆ ಹಾಕೊಡಮ್ಮ. ಚೆನ್ನಾಗಿದೆ ಅನ್ಸುತ್ತೆ, ಅದಕ್ಕೆ ತಿಂತಾವನು. ಚೀಸ್ ಅಲ್ವಾ ಅದಕ್ಕೆ ಚೆನ್ನಾಗಿದೆ. ಅದೇ ಹೇಳಿದ್ದೇನೆ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಅದೊಂದು ಸ್ವಲ್ಪ ಅಲ್ಲಿ ಚಾಕು ನಾ ಬನ್ನಿ. ನೀವು ನಿಂತ್ಕೊಂಡ್ರಿ ಇಲ್ಲ ಎಲ್ಲೋ ಹೋಗಿ ಚಾಕು ಇಲ್ಲಿ ಇಲ್ಲಿ ಕುತ್ಕೊಳ್ಳಿ ನೋಡ್ಬೇಕು. ಮಾಡ್ಲಾ? ತಿನ್ಸಿ ಅಣ್ಣಂಗೆ ಫಸ್ಟ್. ಸ್ವಲ್ಪ ತಿನ್ಸಿ ಮಾತ್ರ. ನೀನು ಇಟ್ಕೋ. ಸ್ಪೆಕ್ಸ್ ಹಾಕ್ತಿಲ್ಲ, ಇದೊಂದು ಪ್ರಾಬ್ಲಮ್ ಇದೆ. ನಾನು ಎಲ್ಲರ ಬರ್ಡೇಗೂ ಇದೇ ಮಾಡೋದು. ಅಂದರೆ ನನಗೆ ಕ್ಲೋಸ್ ಆಗಿರೋದು ಒಂದು ಕ್ಲಿಪ್ಪಿಂಗ್ ಫೋಟೋ ಎಲ್ಲ ಹಾಕೋಕ್ಕಾಗಲ್ವಲ್ಲ, ಸೊ ವಿಡಿಯೋ ನಿಮಿಷ ಸೇವ್ ಆಗ್ತದೆ. ವೀರು ತಿನ್ಸು, ಆಂಟಿಗೆ ತಿನ್ಸು.
ಬರೀ ಚಾಕ್ಲೇಟಾ? ಇವತ್ತು ಜಾಸ್ತಿ ಆಗಿದೆ ಒಂದು ಸ್ವೀಟ್. ಕಲ್ಸಕ್ರೆ ಒಂದು ಪ್ಯಾಕೆಟ್ ತಿನ್ನೋ. ಎಲ್ಲ ಫುಲ್ಲು ಇವತ್ತು ಜಾಸ್ತಿ ಆಗಿದೆ. ರೆಕಾರ್ಡ್ ಆಗ್ತಾ ಇದೆಯಲ್ಲ? ಇಲ್ಲ, ಅದು ಕೋಲ್ಡ್ ಪ್ರೆಸ್ ಮಾಡಬೇಕು ಇನ್ಸ್ಟಾಗ್ರಾಮ್ದು. ಸ್ಟಕ್ ಆಯ್ತಿದೆ ನಾನು. ತಕ್ಕೈತಾ? ಅದು ಇದಾಯ್ತು, ಕ್ಲಿಕ್ ಆಯ್ತು ಅನ್ಸುತ್ತೆ. ನಿಮಗೆ ಪ್ರೆಸ್ ಮಾಡಿ ಇಟ್ಕೊಬೇಕು. ಪ್ರೆಸ್ ಮಾಡಿ ಇಟ್ಕೊಬೇಕು. ಗೊತ್ತಿಲ್ಲ. ಶೋ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ದೇವರು ಚೆನ್ನಾಗಿರ್ಲಿ, ನಿಮ್ಗಿರೋ ಕಷ್ಟ ಸುಖಗಳೆಲ್ಲ, ಕಷ್ಟ ಎಲ್ಲ ಕಿತ್ಕೊಳ್ಳಿ, ಸುಖ ಎಲ್ಲ ವಾಪಸ್ ಕೊಡ್ಲಿ. ಜಾಸ್ತಿ ಆಗಲಿ. ಇವರು ಇದು ಚೆನ್ನಾಗಿದೆ ನೋಡು ಚಾಕ್ಲೇಟ್. ಸಾಕು. ಹಾ ಬಂದಿದ್ಯಾ? ಕೊಡ್ಲಾ? ಸೇವ್ ಮಾಡ್ತೀನಿ. ಬಟ್ಟೆ ಮೇಲೆಲ್ಲ ಇದಾಗ್ಬಿಟ್ಟಮ್ಮ. ತೊಳಿ. ತಿಂಡಿ ಚೆನ್ನಾಗಿದೆ. ಚೆನ್ನಾಗಿದೆ. ಸ್ವಲ್ಪ ಬ್ಯೂಟಿ ಮಾಡಿ. ಅದು ಬೌಲ್ ಇಟ್ಕೊ, ಹಿಂಗೆ ಕೈಯಲ್ಲಿ ಬೌಲ್ ಇಟ್ಕೊ. ತಿನ್ನು ಅನ್ಸಿಟ್ಟು ಇಟ್ಕೊ. ಬೀಳಿಸ್ಬಾರ್ದು, ಚೆಲ್ಬಾರ್ದು, ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡಬಾರ್ದು. ಸಾಕು. ತಿಂತಾರೆ. ನಾ ಏನಿದೆ ಜೀವನದಲ್ಲಿ ತಿಂತಾರೆ, ದುಡಿಯೋದೇ ತಿನ್ನೋಕೆ. ಓಕೆ, ಇವ್ರು ಯಾರು ಅಂತ ನಾನು ಹೇಳಲೇ ಇಲ್ಲ. ಇವರು ನನಗೆ ನಾನು ಸ್ವಲ್ಪ ದಿವಸದ ಮುಂಚೆ ಪೋಸ್ಟ್ ಹಾಕಿದಾಗ ತುಂಬ ಜನ ನನಗೆ ಮೆಸೇಜಸ್ ಕಳಿಸಿದ್ರಿ. ಅಲ್ಲಿ ನನಗೆ ಸಿಕ್ಕಿರೋ ಅಂಥ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಫ್ರೆಂಡ್ ಒಂಥರ ಅವ್ರೊಬ್ರನ್ನ ಮಾತಾಡಿಸ್ದಾಗಲೇ ಆ ಒಂದು ಕನೆಕ್ಷನ್ ಇರುತ್ತೆ ಗೊತ್ತಾ, ಆ ಥರ ಕನೆಕ್ಷನು. ತುಂಬ ವರ್ಷದಿಂದ ನಾನು ಅವರು ಫ್ರೆಂಡ್ಸ್ ಅನ್ನೋ ಥರ. ಆ್ಯಂಡ್ ಆ ಒಂದು ಬಾಂಡ್ ಇದೆಯಲ್ಲ ತುಂಬಾ ಚೆನ್ನಾಗೆ ಸ್ವಲ್ಪ ಕಮ್ಮಿ ಟೈಮಲ್ಲೇ ಚೆನ್ನಾಗೆ ಬಿಲ್ಡ್ ಆಯಿತು. ಸೊ ತುಂಬ ಖುಷಿ ಆಯಿತು. ನನಗೆ ವೀರಿಗೆ ಎಲ್ಲ ಗಿಫ್ಟ್ಸ್ ತೊಗೊಂಡು ಕೇಕ್ ತೊಗೊಂಡು ಮನೆಗೆ ಬಂದಿದ್ದರು. ಇವರು ಇಲ್ಲೇ JP ನಗರ್ ಸರೌಂಡಿಂಗ್ಸಲ್ಲಿರೋದು. ಸೊ ಹಾಗಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಜಾಸ್ತಿ ಹೊತ್ತು ಕಳೆಯೋಕ್ಕಾಗಿಲ್ಲ. ನಾವು ಒಂದು ಹೋಟೆಲಲ್ಲಿ ಬುಕ್ ಮಾಡಿಬಿಟ್ಟಿದ್ವಿ. ಆಮೇಲೆ ಇವ್ರಿಗೆ ಬೇರೆ ಏನೋ ಪ್ಲ್ಯಾನ್ಸ್ ಇತ್ತಂತೆ, ನೆಕ್ಸ್ಟ್ ಸತಿ ಅವ್ರ ಹಸ್ಬೆಂಡ್ ಜೊತೆಲಿ ಬರ್ತೀನಿ ಅಂತ ಅಂದರು. ಸೊ ಸರಿ ಆಯಿತು ಅಂದ್ಬಿಟ್ಟು ಬರೀ ಕೇಕೆಲ್ಲ ತಿನ್ಕೊಂಡು ಹೊರಟ್ರು. ಬಟ್ ಚೆನ್ನಾಗಿ ಅನ್ನಿಸ್ತು. ವೀರಿಗೂ ಕಲರಿಂಗ್ ಬುಕ್ಸ್ ಆ ಥರದ್ದೆಲ್ಲ ಗಿಫ್ಟ್ಸ್ ಎಲ್ಲ ತಂದಿದ್ರು, ನನಗೂ ಗಿಫ್ಟ್ ತಂದಿದ್ರು. ಥ್ಯಾಂಕ್ ಯು ಸೋ ಮಚ್ ಹರ್ಷಿ, ಥ್ಯಾಂಕ್ ಯು. ಆ್ಯಂಡ್ ಒಂದೊಂದು ಸತಿ ಏನನ್ಸುತ್ತೆ ಗೊತ್ತಾ, ನಮ್ಗೆ ಯಾರೂ ಇಲ್ಲ, ಆ ಒಂದು ಜೋಶೇ ಇರಲಿಲ್ಲ ಈ ಸತಿ ಬರ್ಡೇ ಮಾಡ್ಕೊಳ್ಳೋದು. ಬಟ್ ಎಲ್ಲೋ ಒಂದು ಕಡೆ ನಮಗೆ ಅಂತ ದೇವ್ರು ಯಾರನ್ನಾರು ಕಳಿಸಿರ್ತಾನೆ ಅಂತಾರಲ್ಲ, ಅದು ತುಂಬಾ ಟ್ರೂ. ಆ್ಯಂಡ್ ಈ ಸತಿ ಅಂತೂ ನನ್ನ ಬರ್ಡೇ ತುಂಬಾ ಸ್ಪೆಷಲ್ ಆಗಿತ್ತು. ನನಗೆ ಅಂತ ತುಂಬ ಸಾವಿರಾರು ಮೆಸೇಜಸ್ ಬಂತು. ಅದರಲ್ಲೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಒಳ್ಳೆ ಬಾಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಒಂದಷ್ಟು ಜನದ ಹತ್ರ. ಅವ್ರ ಹತ್ರ ಎಲ್ಲ ನನಗೆ ಕಾಲ್ಸ್ ಆಗಿರ್ಬೋದು, ಮೆಸೇಜಸ್ ತುಂಬಾ ಸಿಕ್ತು. ಸೊ ಒಂಥರ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಯಾರ್ಯಾರು ನನಗೆ ಅಂತ ಟೈಮ್ ಮಾಡಿಕೊಂಡು ಬರ್ಡೇ ವಿಶಸ್ ಕಳಿಸಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಆ್ಯಂಡ್ ಹರ್ಷಿ ಹೊರಡ್ತಾ ಇದ್ದಾಳೆ. ಆ್ಯಂಡ್ ನಾವು ಕೂಡ ಈಗ ಆಚೆ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಾ ಅಂದರೆ ಬರ್ತಾಯಿಲ್ಲ ನೋಡು. ಬರ್ಬೋದಾಗಿತ್ತು. ಅವ್ರನ್ನೆಲ್ಲ ರೌಂಡ್ ಕರ್ಕೊಂಡು ಹೋಗ್ತೀರಾ ಇವಾಗ? ಐಸ್ ಕ್ರೀಮ್ ತಿನ್ನ. ಅದಲ್ಲ ನಿಮ್ಮ ಮಮ್ಮಿಗೆ ನಂದ. ಸುಮ್ಮನೆ ಇರ್ತೀರಾ? ನೀನು ಸುಮ್ಮನೆ ಇರ್ತೀಯ. ಸುಮ್ಮನೆ ಇವಾಗ ನಾನು ಪಿಜ್ಜಾ ತಿಂತೇವಿರೋ ಅಂದೆ. ನಾವು ತಿಂತೀನಿ ಅಂದ. ನಮ್ಮತ್ತೆ ನೀನು ನೋಡು ಪಿಜ್ಜಾ ತಿನ್ನ ನೋಡು ನೀನು ಅಂತ ಅಂದಿದ್ದಕ್ಕೆ ನೀನು ಸುಮ್ಮನೆ ಇರ್ತೀಯಾ ಅಂತ. ಮೊನ್ನೆ ಏನಂದ ಕೇಳಿಸು ನಿಮ್ಮ ಮಮ್ಮಿನ? ಕೂಕು ಉದ್ದುದಕ್ಕೆ ಬಾತ್ರೂಮ್ ಹತ್ರ ಮಲ್ಕೊಬಿಟ್ಟಿಲ್ಲು. ಇವನು ಬಾತ್ರೂಮ್ಗೆ ಹೋಗ್ತಾ ಇದ್ದ, ಅಡ್ಡ ಮಲ್ಗ್ಬಿಟ್ಟಿಲ್ಲು. ಅದಕ್ಕೆ ಅತ್ತೆ ಏನಂದ್ರು, ಈ ಎದೊಳೆ ಬೆಡ್ ಮೇಲೆ ಒಡ್ಡಡ್ಡ ಮಲ್ಕೊಬಿಟ್ಟವಳೆ ಅಂತ ಗದ್ರಿದ್ರು ಕೂಕುಗೆ. ವೀರು ಏನಂದ ಕೇಳು? ಪಾಪ ಬಿಡು, ನಾನೇ ಸೈಡಲ್ಲಿ ಹೋಗ್ತೀನಿ ಕೂಕು. ಪಾಪಚ್ಚಿ ಕೂಕು ಅಂತೆ. ಬಾರಿದೆ. ನಾನು ಈ ನಡುವೆ ಅವನಿಗೆಲ್ಲ ಚೆನ್ನಾಗೆ ಅರ್ಥ ಆಗುತ್ತೆ. ಆಮೇಲೆ ಏನ್ ಹೇಳಿದ್ರು ಅದಕ್ಕೊಂದು ಇದಿರುತ್ತೆ, ರಿಪ್ಲೈ ಇರುತ್ತೆ. ಹಂಗಂದ. ಈ ಕಡೆ ಮುಂದಕ್ಕೆ ಬೇಕು. ಎಲ್ಲೋಗ್ತಾ ಇರೋದು ಈಗ? ಪಿಜ್ಜಾ ತಿನ್ನಕ್ಕೆ. ಕಾಣಿಸ್ತಾ ಇದೆಯಾ? ಬಾರಪ್ಪ ಕಾಣಿಸ್ಕೊ. ಅದು ಮೂತಿಗೆ ಕಾಣಿಸ್ತಾ ಇಲ್ಲ. ಯಾರು ಬಂದಿದ್ರು ನಮ್ಮ ಮನೆಗೆ? ಅಲ್ಲ, ಅವಳ ಹೆಸರು ಕೇಳೋದೇ ಏನಕ್ಕೆ ನೀನು ಇಲ್ಲೆಲ್ಲ ಹಿಂಗ್ ಸರ್ಕಸ್ ಮಾಡೋದಪ್ಪ ದೇವ್ರೆ. ನಮ್ ಕಲ
ನೀನು ಅಲ್ಲೇ ಹೋಗು. ನಾನು ಬಟ್ಟೆ ಎಲ್ಲ ಗಲೀಜು ಮಾಡ್ತೀನಿ, ನಾನು ವೈಟ್ ಬಟ್ಟೆ. ಬಾಯಿಲೇ ಬಾ ನೀನು. ಆ್ಯಂಡ್ ಸುನಿ ನಮಗೋಸ್ಕರ ಒಂದು ಟೇಬಲ್ ಬುಕ್ ಮಾಡಿದ್ದ. ತುಂಬ ಚೆನ್ನಾಗಿತ್ತು. ನಾವು ತುಂಬ ಲೇಟ್ ರಾತ್ರಿ ಬರಲಿಲ್ಲ, ಸಂಜೆನೇ ಬಂದಿದ್ವಿ. ಟೈಮ್ ಆ್ಯಂಡ್ ವಿಸ್ಕ್ ಅಂತ, ಇದು ಎಲೆಕ್ಟ್ರಾನಿಕ್ ಸಿಟಿಲಿದೆ. ಆ್ಯಂಡ್ ಪ್ಲೇಸ್ ತುಂಬಾ ಚೆನ್ನಾಗಿತ್ತು, ಕ್ವೈಟಾಗಿತ್ತು, ಅಷ್ಟೊಂದು ಜನ ಏನಿರಲಿಲ್ಲ. ಆಮೇಲೆ ಸಂಜೆ ಮೇಲೆ ತುಂಬ ಜನ ಆದರು. ಆ್ಯಂಡ್ ಇಲ್ಲಿ ಅಂದರೆ ಪ್ಯೂರ್ ವೆಜ್ ಆ್ಯಂಡ್ ವೀಗನ್ ಫುಡ್ ಎಲ್ಲ ಸಿಗುತ್ತೆ. ನಾವು ಸ್ಯಾಟರ್ಡೆ ಆಗಿದ್ದರಿಂದ ವೆಜ್ ಇತ್ತು. ಸೌತ್ ಇಂಡಿಯನ್ನೆಲ್ಲ ಮನೇಲೇ ಮಾಡ್ಕೊತಾ ಇರ್ತೀವಿ, ಇಲ್ಲ ಅಲ್ಲಿ ಇಲ್ಲಿ ಹೋದಾಗ ತಿಂತಾ ಇರ್ತೀವಿ. ಈ ಥರ ಒನ್ಸಿನ್ ಎ ವೈಲ್ ನನಗೆ ಈ ಥರ ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆ ಥರ ಎಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಹಾಗಾಗಿ ಸರಿ ಅಲ್ಲೇ ಹೋಗೋಣ ಅಂದ್ಬಿಟ್ಟು ಸುನಿ ಬುಕ್ ಮಾಡಿದ್ದು. ಪ್ಲೇಸ್ ಫಸ್ಟ್ ಟೈಮ್ ನಾವು ಬಂದಿದ್ದು, ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ವಿರು ಕೂಡ ಫುಲ್ ಎಂಜಾಯ್ ಮಾಡ್ತಾಯಿದ್ದ. ನಾವೆಲ್ಲ ಫುಲ್ಲು ಈ ಥರ ಸೂಪ್ ಆಗಿರ್ಬೋದು, ಕೊರಿಯನ್ ಬನ್ ತೊಗೊಂಡೆ, ಅದು ಕೂಡ ಚೆನ್ನಾಗಿತ್ತು. ಆಮೇಲೆ ಗಾರ್ಲಿಕ್ ಫ್ರೆಂಚ್ ಫ್ರೈಸ್ ಆ್ಯಂಡ್ ಪಿಜ್ಜಾ ಈ ಥರದ್ದೆಲ್ಲ ತೊಗೊಂಡು ಎಂಜಾಯ್ ಮಾಡಿದ್ವಿ. ನಮ್ಮ ಮತ್ತೆ ರೇಗಿಸ್ತಾಯಿದ್ರು, ಬನ್ ತಿನ್ನಕ್ಕೆ ಬರಬೇಕಿತ್ತು ನಮ್ಮ ಇಲ್ಲಿಗೆ ಅಂತ. ಟ್ರೈ ಮಾಡೋಣ, ಎಷ್ಟೊಂದು ದಿನ ಆಗಿತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು, ತುಂಬ ಫ್ಲೇವರ್ಫುಲ್ಲಾಗಿ ಸಕ್ಕತ್ತಾಗಿತ್ತು. ನನಗೆ ಈ ಥರ ಇಷ್ಟ, ನನಗೆ ಸ್ವಲ್ಪ ಬೇಕ್ರಿ ಐಟಮ್ ಅದೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಚೆನ್ನಾಗಿತ್ತು, ಚೆನ್ನಾಗೆ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಫ್ಯಾಮಿಲಿ ಮಾತಾಡಿಕೊಂಡು ಬಂದ್ವಿ. ನಾನಂತೂ ಹೊಟ್ಟೆ ಬಿರಿಯಾನಿ ತಿಂದೆ, ಫುಲ್ ಆನ್ ಫುಲ್. ಪಿಜ್ಜಾನು ಅಷ್ಟೇ ಚೆನ್ನಾಗಿತ್ತು, ತಿನ್ ಕ್ರಸ್ಟ್ ಪಿಜ್ಜಾ. ನೀವೇನಾದ್ರು ಫುಲ್ ವೀಗನ್ ಇದ್ದೀರಾ, ಇಲ್ಲಾಂದರೆ ಪ್ಯೂರ್ ವೆಜ್ ಇದ್ದೀರಾ ಅಂದರೆ ಈ ಜಾಗ ಟ್ರೈ ಮಾಡ್ಬೋದು. ಇವ್ರದ್ದು ತುಂಬ ಔಟ್ಲೆಟ್ಸ್ ಇದೆ, ಇಂದಿರಾನಗರ್, ಕೋರಮಂಗಲ ಎಲ್ಲ ಕಡೆ ಇದೆ, BTM ಜಯನಗರಲ್ಲೆಲ್ಲ. ಸೊ ನಿಮ್ಗೆ ಯಾವ ನಿಯರ್ ಬೈ ಆಗುತ್ತೆ ನೀವು ಅಲ್ಲಿ ಹೋಗ್ಬೋದು. ನಮಗಿದು ನಿಯರ್ ಬೈ ಇತ್ತು. ಆ್ಯಂಡ್ ಪ್ಲೇಸ್ ಕೂಡ ಚೆನ್ನಾಗಿತ್ತು, ಹಾಗಾಗಿ ನಾವು ಇಲ್ಲಿ ಬಂದಿದ್ವಿ. ಸೂಪ್ ಕೂಡ ತುಂಬಾ ಚೆನ್ನಾಗಿತ್ತು. ನಾನಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀನಿ. ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಇಟ್ಬಿಟ್ಬಿಟ್ಟು ನಾನು ಅದು ರೆಕಾರ್ಡ್ ಆಗ್ತಾರದ್ದೇ ಗಮನ ಇಲ್ಲ ಥರ ಚೆನ್ನಾಗಿ ತಿಂದಿದ್ದೀನಿ. ಮತ್ತು ನಾನು ವೀರೂ ತಿಂದ ಒಂಚೂರು, ಈ ಏನಂತೀರ ನಗೆಟ್ಸ್ ಆ ಥರದ್ದೆಲ್ಲ ತಿಂದ, ಎಲ್ಲ ವೆಜ್. ಈ ಚೀಸ್ ನಗೆಟ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ನಾನು ಜಾಸ್ತಿ ಬನ್ನೇ ತಿಂದೆ ಅನಿಸುತ್ತೆ ನೋಡ್ತಾ ಇದ್ರೆ ವೀಡಿಯೋ. ಟ್ರೈ ಮಾಡಿ ಈ ಸೈಡ್ ಎಲ್ಲರೂ ಹೋದರೆ ಫೋಟೋಸ್ ಎಲ್ಲ ತೊಗೊಳಕ್ಕೆ, ಫ್ರೆಂಡ್ಸ್ ಜೊತೆ ಎಲ್ಲ ಹೋಗೋಕ್ಕೆ ಎಲ್ಲ ಚೆನ್ನಾಗಿದೆ. ನಿಮಗಿಲ್ಲಿ ಏನಂದರೆ ಕೋಲ್ಡ್ ಕಾಫೀಸ್ ಆ ಥರದ್ದು ಎಲ್ಲ ಸಿಗುತ್ತೆ. ನೀವು ಆ ಥರ ಕೂಡ ನೀವು ಟ್ರೈ ಮಾಡ್ಬೋದು. ಮೇಯ್ನಾಗಿ ಇಲ್ಲಿ ಜಾಸ್ತಿ ಅಂದರೆ ಈ ಥರ ಸೌತ್ ಇಂಡಿಯನ್ನೂ ಕೂಡ ಸಿಗುತ್ತೆ, ಬಟ್ ಅದು 7 o'clock ಮೇಲೆ ರಾತ್ರಿ ಡಿನ್ನರ್ಗೆ. ಬಟ್ ನಾವು ಹೋದಾಗ ಅರೌಂಡ್ ಒಂದು 6 o'clock, 5:30, 6 ಆಗಿತ್ತು ಅನಿಸುತ್ತೆ. ನಾವು ಸ್ವಲ್ಪ ಬೇಗನೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಇತ್ತು. ಯಾಕಂದರೆ ತುಂಬ ಮಳೆ, ಡೈಲಿ ಸಂಜೆ ಹೊತ್ತು ಮಳೆ ಆಗ್ತಾಯಿತ್ತು. ಹಾಗಾಗಿ ಎಲ್ಲರೂ ಸ್ಟಕ್ ಆಗೋದು ಬೇಡ, ಬೇಗ ಹೋಗಿ ಬೇಗ ಬಂದುಬಿಡೋಣ ಆರಾಮಾಗೆ. ಆ್ಯಂಡ್ ಈ ಥರ ಫುಡ್ಡೆಲ್ಲ ಒಂಚೂರು ಬೇಗನೆ ತಿನ್ನಬೇಕು, ಜೀರ್ಣ ಆಗೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಹಾಗಾಗಿ ಸರಿ ಅಂದ್ಬಿಟ್ಟು ನಾವು ಅಷ್ಟೊತ್ತಿಗೆ ಬಂದ್ವಿ. ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿತ್ತು, ರೋಲ್ಸ್, ನಗೆಟ್ಸ್ ಆ ಥರದ್ದೆಲ್ಲ. ಸೊ ವಿ ಟ್ರೂಲಿ ಎಂಜಾಯ್ಡ್ ಅವರ್ ಕಂಪ್ನಿ. ಒಂಥರ ಚೆನ್ನಾಗಿ ಅನ್ನಿಸ್ತು. ನಾವಪ್ಪ ಕೂಡ ಬೆಳಗ್ಗೆ ಫೋನ್ ಮಾಡಿ ವಿಶ್ ಮಾಡಿದರು. ಸೊ ಚೆನ್ನಾಗಾಯಿತು, ಬರ್ಡೇ ಸೂಪರಾಗಾಯಿತು. ಓಕೆ, ನನ್ನ ಬರ್ಡೇ ಇನ್ನೂ ಮುಗ್ದಿಲ್ಲ. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದುಬಿಟ್ಟೆ. ಇನ್ನೇನು ಆಗೋಯ್ತು 9 ಗಂಟೆ ಅಂತ. ನೋಡಿದ್ರೆ ಸ್ನೇಹ ನನಗೋಸ್ಕರ, ಸ್ನೇಹ ಮತ್ತು ಜಗದೀಶ್ ನನಗೆ ಬರ್ಡೇಗೆ ಅಂತ ಕೇಕ್ ಕಳಿಸಿದ್ದಾರೆ. ಕೇಕ್ ನೋಡಿ ಅದು ಹೆಂಗಿದೆ, ಬಾಕ್ಸು ಟಿನ್ನು, ವಾಚ್ ಅಂದ್ಕೊಂತಿದ್ದೆ ಅಲ್ಲ ಕೇಕ್ ಟಿನ್ನು. ಏನು ಬರೋದು? ಫಸ್ಟಿಗೆ ಅಂತ ಕೈ ಇಟ್ಬಿಟ್ಟ ಇವನು. ಕೈಯೆಲ್ಲ ಇಟ್ಬಾರ್ದಪ್ಪ, ಕೈ ಗಬ್ಬಿ ನೀನು ಇಲ್ಲಿ ಏನು ಕೊಟ್ಟಿರೋದು ಇವರು ಸ್ಪೂನಲ್ಲಿ. ಇರು, ವಿಡಿಯೋ ಕಾಲಲ್ಲಿ ಅಪ್ಪು ಬರ್ತಾನೆ, ಅವಾಗ ಕಟ್ ಮಾಡೋಣ. ಓಕೆ, ಅದು ತಟ್ಟಿ ಟಾಟಾ ಟಾಟಾ ಏನು ತಟ್ಟಿ ಹೇಳಿ ಕತ್ರಿನಾ? ಕತ್ರಿ ಅಲ್ಲ, ಅದರಲ್ಲೇ ಕಟ್ ಮಾಡೋದು. ಅದರಲ್ಲೇ ನೋಡಿ. ಫ್ರಿಜ್ಜಲ್ಲಿ ಇಟ್ಟಿರಲ್ಲ ಇವ್ರಿಗೂ, ಫ್ರಿಜ್ಜಲ್ಲಿ ಇಡಬೇಕಾದ್ನಾ? ತಣ್ಣಗಿದೆ ತಾನೆ. ಚೆನ್ನಾಗಿದೆ. ಹೇಳಿ ನೀನಣ್ಣ, ಅದೇ ಮೆತ್ತಿಗೆ ಚೂರು ಕಟ್ ಮಾಡು, ಚೂರು ಮಾಡು. ಥ್ಯಾಂಕ್ ಯು. ನಾನು ತೀಸು
ತಿರುಗ್ತಾ ಅಮ್ಮ ಅಷ್ಟೊಂದು ತಿನ್ನೋಕ್ಕಲ್ಲ ಇವರು ಚಾಕ್ಲೇಟು ಚೆನ್ನಾಗಿ ಚಾಕ್ಲೇಟು ತಿನ್ನ ಅದನ್ನೇ ತಿನ್ನಿ ಫಸ್ಟು ನೀನು ಬೆಳಗ್ಗಿಂದ ಫುಲ್ ಸ್ವೀಟು ಒಂದು ಪ್ಯಾಕೆಟ್ ಕಲ್ಸಕ್ಲೆ ತಿನ್ನೋಣ ದೇವಸ್ಥಾನದ್ದು ಅವ್ರು ಕೊಟ್ಟರು ಅಂತ ಅದು ಖಾಲಿ ಮಾಡೋರ್ಗು ಬಿಟ್ಟಿಲ್ಲ. ಇದು ಜಾಸ್ತಿ ಆಯ್ತು ಮೊನ್ನೆ ಅದು 2 ಕೇಕ್ ಐತೆ ಫ್ರಿಜ್ಜಲ್ಲಿ ನಮಗೂ. ಸುನಿ ಚೀಸ್ ಕೇಕ್ ತರಿಸಿದ್ದ ಸಾಕು ವೀರು ಪ್ಲೀಸ್ ವೀರು ನೋಡು ಬೇಡ ಮಗ್ನೆ ಬೇಡ ಬೇಡ ಪಪ್ಪಂಗೆ ತಿನ್ಸೋಗು ಬೇಕಾದ್ರೆ. ನೀನ್ ತಿನ್ನು ಬೇಡ ನನಗೆ ಯಾಕೋ ಬಿಡಿ, ಹಿಂಸೆ ಸಾಕು. ಇಡ್ತೀಯ ನಿನ್ನೆ ಎಲ್ಲ ಅಲ್ಲೋಡಲ್ಲ ಅವನೇ ತಿಂತು ಭಯ ನನಗೆ. ಬೀಳಿಸ್ತೀಯ ಬೀಳಿಸ್ತೀಯ ಪಪ್ಪಿಗೆ ತಿನ್ಸು ಮ್ಯಾಚ್ ಅವ್ನಿಗೇನಾದ್ರು ಕೊಡೋಕ್ಕೆ ಭಯ. ಇವನು ಸ್ವಲ್ಪ ಹಂಗೇನೆ ಸಾಕು ವೀರು ಪ್ಲೀಸ್ ವೀರು ಅವ್ನು ಬಾಯಿ ನೋಡು.